ಹೈನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸರ್ಕಾರದ 3 ವರ್ಷದ ಸಾಧನೆಯ ಸಮಾರಂಭ ವಿಚಾರ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಸರ್ಕಾರ ಜಿಎಸ್ಟಿ ಹಾಗೂ ಎಫ್ಡಿಎ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಮುಂಚೂಣಿಯಲ್ಲಿದೆ. ಗ್ಯಾರಂಟಿ ಮೂಲಕ ಸಾವಿರಾರು ರೂಪಾಯಿಗಳನ್ನು ಜನರ ಮನೆಗಳಿಗೆ ತಲುಪಿಸುವಂತ ಕೆಲಸವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಜನರಿಗೆ ನೇರ ಪ್ರಯೋಜನ ಇದರಿಂದ ಆಗ್ತಾ ಇದೆ. ಶಿಕ್ಷಣ, ಹಾಸ್ಟೆಲ್ ಹಾಗೂ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಉತ್ತಮವಾಗಿ ಜಾರಿಗೊಳಿಸಲಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧನೂ ಕೂಡ ಈ ವೇಳೆ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ದೇಶದ ಆರ್ಥಿಕ ಪರಿಸ್ಥಿತಿ ಹಾಗೂ ಸಾಲದ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ನೀಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಸಾರ್ವಜನಿಕ ಕ್ಷೇತ್ರದ ಕಂಪನಿಗಳನ್ನು ಖಾಸಗೀಕರಣ ಮಾಡಲಾಗಿದೆ ಅಂತ ಹೇಳಿ ಆರೋಪಿಸಿರುವಂತಹ ಸಂತೋಷ್ ಲಾಡ್ ದೇಶದ ಸಂಪತ್ತು ಕೆಲವೇ ಕೈಗಳಿಗೆ ಸೀಮಿತ ಆಗ್ತಾ ಇದೆ ಅಂತ ಹೇಳಿ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ಮಾತನಾಡಿದ್ದಾರೆ, ನೋಡೋಣ. ಸರ್ಕಾರದ 3 ವರ್ಷದ ಸಾಧನೆ ಹೇಳ್ತಾ ಇದೀವಲ್ಲ, ಎಫ್ಡಿಎ ನಲ್ಲಿ ನಾವು ನಂಬರ್ 1 ಇದ್ದೀವಿ, ಆಮೇಲೆ ಜಿಎಸ್ಟಿಲಿ ನಾವು ನಂಬರ್ 1 ಇದ್ದೀವಿ, ಎಲ್ಲಕ್ಕಿಂತ ಹೆಚ್ಚಾಗಿ ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ನಾವು 1 ಇದ್ದೀವಿ. ಓವರ್ ಆಲ್ ಸ್ಪೆಂಡಿಂಗ್ ನಾವು ಮಾಡಿರ್ತಕ್ಕಂಥದ್ದು ನಮ್ಮ ಕಾರ್ಯಕ್ರಮಗಳು 5 ಗ್ಯಾರಂಟಿ ಏನಿದಾವೆ ಅದನ್ನು ಒಂದು ಪ್ರೋಗ್ರೆಸಿವ್ ಪ್ರೋಗ್ರಾಮ್ ಆಗಿ ಅರ್ಥ ಮಾಡ್ಕೋಬೇಕು. ಎಲ್ಲರೂ ಭಾಳ ತಪ್ಪರ್ಥ ಮಾಡ್ಕೊಂಡಿದ್ದಾರೆ. ಈ ಪ್ರೋಗ್ರೆಸಿವ್ ಪ್ರೋಗ್ರಾಮ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಇದು ಡಿಸ್ಪೋಸಬಲ್ ಇನ್ಕಮ್ಮು, ಇದು ಯಾವುದು ಸೇವಿಂಗ್ ಇನ್ಕಮ್ ಅಲ್ಲ. ಒಬ್ಬರಿಗೆ ನಾವು 2,000, 5,000 ಇವೆಲ್ಲ ಓವರ್ ಆಲ್ ತಿಂಗಳಿಗೆ 6,000 ಮುಟ್ತಾ ಇದ್ರೆ ಅವ್ರ ಮನೆಗಳಿಗೆ. ಇದನ್ನು ಯಾಕೆ ಒತ್ತು ಹೇಳ್ತಾ ಇದ್ದೀವಿ ಅಂದರೆ, ನೀವು ನೋಡಿ ಇಂದಿರಾ ಗಾಂಧಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ವಿಡೋ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್, ಅಂಗವಿಕಲರ ಮಾಸಾಸನ, ವೃದ್ಧಾಪ್ಯ ವೇತನ ಪ್ಲಸ್ ಈ 5 ಪ್ರೋಗ್ರಾಮ್ಗಳು ನೀವು ನೋಡಿದ್ರೆ ಸುಮಾರು 8,000 to 10,000 ಅವ್ರ ಮನೆಗೆ ಹೋಗ್ತಾ ಇದೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ದಿಸ್ ಮನಿ ಇಸ್ ನಾಟ್ ಎ ಸೇವಿಂಗ್ ಎಕಾನಮಿ, ಸ್ಪೆಂಡಿಂಗ್ ಎಕಾನಮಿ ಆಗ್ತದೆ. ಹಂಗಾಗಿ ಇವತ್ತು ನಾವು GDP ನಲ್ಲಿ ಅಥವಾ ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ ಯಾಕೆ ಜಾಸ್ತಿ ಇದೀವಿ ಅಂತಂದರೆ, ಈ 60,000 ಕೋಟಿ ನಾವು ವರ್ಷ ಏನು ಕೊಡ್ತಾ ಇದೀವಿ ಅದು ಪುನಃ ಮಾರ್ಕೆಟಿಗೆ ವಾಪಸ್ ಬರ್ತಾ ಇದೆ. ಅದರಿಂದನೇ ಅದು ಒನ್ ಆಫ್ ದ ಮೋಸ್ಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಬೇಸಿಕ್ ಇಂಡೆಕ್ಸು ಮನುಷ್ಯನಿಗೆ ಕನಿಷ್ಠ ದುಡ್ಡು ಬೇಕಂತಕ್ಕಂಥದ್ದು ನಮ್ಮ ಸರ್ಕಾರಗಳು ಅರಿವು ಮಾಡ್ಕೊಂಡು ನಾವು ಮಾಡಿರ್ತಕ್ಕಂಥ ಪ್ರೋಗ್ರಾಮ್ಗಳೇ ಇವರು ಬೇರೆ ರಾಜ್ಯಗಳಲ್ಲಿ ಕೊಡ್ತಾ ಇದ್ದಾರೆ. ನಾವು 5 ವರ್ಷಕ್ಕೆ ಕೊಟ್ಟರು ಕೂಡ ಇವರು ಚುನಾವಣೆ ಮುಂಚೆ ಕೊಡ್ತಾನೆ ಇದ್ದಾರೆ. ಅಸ್ಸಾಂನಲ್ಲಿ ಮೊನ್ನೆ ಚುನಾವಣೆ ಇತ್ತು, ಕೊಟ್ಟರು. ಬಿಹಾರ್ನಲ್ಲಿ ಚುನಾವಣೆ ಇತ್ತು, ಕೊಟ್ಟರು. ನಮ್ಮ ಸ್ಕೀಮ್ಗಳು ಹೋಗಿ ಜನಕ್ಕೆ ಒಂದು ವರ್ಷಕ್ಕೆ ಆದಷ್ಟು ದುಡ್ಡುಗಳು 9,000, 10,000 ಒಂದೊಂದು ಅಕೌಂಟಿಗೆ ಹಾಕೊಂಡು ಇಲ್ಲಿ ಎಲೆಕ್ಷನ್ಗಳು ಗೆದ್ದು ಪ್ರತಿಷ್ಠೆ ತೋರಿಸ್ಕೊಂಡು ತಿರುಗಾಡ್ತಾ ಇದ್ದಾರೆ. ಬಟ್ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಜನಕ್ಕೆ ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳು ಮಾಡಿದ್ವಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಎಜುಕೇಷನ್ ಆಗಿರಲಿ, ಎಲ್ಲರಿಗಿಂತ ಜಾಸ್ತಿ ನಮ್ಮ ಕಳೆದ 3 ವರ್ಷ ಅವಧಿಯಲ್ಲಿ ನಾವು ದುಡ್ಡು ಖರ್ಚು ಮಾಡಿರ್ತಕ್ಕಂಥದ್ದು ಎಜುಕೇಷನ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಸ್ಟೆಲ್ಗಳು ಮಾಡೋದಾಗಿರಲಿ, ಶಾಲೆಗಳು ನಿರ್ಮಾಣ ಮಾಡೋದಾಗಿರಲಿ, ಇವತ್ತು ಇನ್ಫ್ರಾಸ್ಟ್ರಕ್ಚರ್, ಈವನ್ PWD ನೀವು ಕಂಪೇರ್ ಮಾಡಿ ನೋಡಿದ್ರೆ ನಂಬರ್ ಆಫ್ ಕಿಲೋಮೀಟರ್ಸ್ ವಾಟ್ ವಿ ಹ್ಯಾವ್ ಡನ್, ಹೈವೇ ಆಗಿರಲಿ, ಡಿಸ್ಟ್ರಿಕ್ಟ್ ಹೈವೇ ಆಗಿರಲಿ, ಸ್ಟೇಟ್ ಹೈವೇಗಳಾಗಿರಲಿ, ಜಿಲ್ಲಾ ಪಂಚಾಯತ್ ರೋಡ್ ಕಂಪೇರ್ ಮಾಡಿ ನೋಡಿದ್ರೆ ಕಳೆದ ಸರ್ಕಾರಕ್ಕಿಂತ ಜಾಸ್ತಿ ಮಾಡಿದೆ. ದೇಶ ಸತ್ತೋಗೈತಲ್ರಿ, ಸರ್ಕಾರ ಬಿಟ್ಬಿಡ್ರಿ, ಬಿಜೆಪಿ ಏನ್ರಿ ಮಾತಾಡ್ತಾರೆ. ದೇಶ ಸತ್ ಮುಣಿಗೆ ಹೋಗ್ಬಿಡತ್ತಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೆ ಹೇಳ್ರಿ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಈ ದೇಶ ಸಾಲ ಬಗ್ಗೆ ಚರ್ಚೆ ಮಾಡ್ತಾರಾ? ಏನೋ ಮೋದಿ ಬಂದ್ಬಿಟ್ರೆ ಕೇವಲ 20 ರೂಪಾಯಿನಲ್ಲಿ $1, 15 ರೂಪಾಯಿನಲ್ಲಿ $1 ಭಾಷಣ ಹೊಡೆದಿದ್ದೆ. ಈಗ ಮೋದಿ ಅವರು ಹೇಳಿದಾರಲ್ಲ, ಇದೇ ರೀತಿಯಾದ ಪರಿಸ್ಥಿತಿ ಹೋದ್ರೆ ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥ ರಿಪೀಟ್ ಮಾಡ್ತಕ್ಕಂಥದ್ದು, ಆನರಬಲ್ ಪ್ರೈಮ್ ಮಿನಿಸ್ಟರ್ ಅವರ್ ವಿಶ್ವಗುರುಜಿ ಮಿಸ್ಟರ್ ಮೋದಿ ಸಾಹೇಬ್ ಹ್ಯಾಸ್ ಟೋಲ್ಡ್ ಆನ್ ರೆಕಾರ್ಡ್, ಇನ್ನ ಇದೇ ರೀತಿ ಪರಿಸ್ಥಿತಿ ಹೋದ್ರೆ ಭಾರತ ದೇಶ ಬಡತನ ದೇಶ ಆಗ್ಲಿಕ್ಕೆ, ಬಡತನಕ್ಕೆ ಹೋಗ್ತೀವಿ ಅಂತ ಹೇಳಿರ್ತಕ್ಕಂಥ ನಾನಲ್ಲ, ಇವ್ರು ಹೇಳಿರ್ತಕ್ಕಂಥದ್ದು. ಭಾಷಣ ಮಾಡೋಕಲ್ಲಿ ಏನು ಅರ್ಭಟದ ಭಾಷಣ ಮಾಡಿದ್ರು. ಈಗ ಯಾಕೆ ಈ ರೀತಿ ಹೇಳ್ತಾ ಇದಾರೆ ಅಂತಂದ್ರೆ, ಇವ್ರ ಅವಧಿಯಲ್ಲಿ ಈಗ ನಮಗೆಲ್ಲ ಏನ್ ಹೇಳ್ತಿದ್ದಾರೆ, ಡಾಲರ್ ಯಾಕೆ ಕಮ್ಮಿ ಆಗ್ತಾ ಇದೆ, ಡಾಲರ್ ಯಾಕೆ ಸ್ಟ್ರಾಂಗ್ ಆಗ್ತದೆ ಎಲ್ಲ ಕತೆ ಹೇಳ್ತಾ ಇದಾರಲ್ಲ. ನೀವು ಪಾಕಿಸ್ತಾನ ಡಾಲರ್ ನಾವು ಹೋಲ್ಸ್ಕೋಬೇಕು ಯಾರಿಗೆ ಹೇಳ್ರಿ? ಈ ಬಿಜೆಪಿ ಅವ್ರು ಯಾರಿಗೆ ಹೋಲಿಕೆ ಮಾಡ್ಕೊಂತಾರೆ, ಸ್ಟಾರ್ಟಿಂಗ್ ಬರದೆ ಪಾಕಿಸ್ತಾನಿಗೆ, ಬೇರೆ ಜಪಾನು, ಫ್ರಾನ್ಸು, ಚೈನಾ ಕಂಪೇರ್ ಮಾಡಂಗಿಲ್ಲ. ಇವ್ರು ಕಂಪೇರ್ ಮಾಡಿದ್ರೆ ಪಾಕಿಸ್ತಾನ ಹಿಂಗೈತೆ. ಪಾಕಿಸ್ತಾನಕ್ಕಿಂತ ವರ್ಸ್ಟ್ ನಮ್ಮ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಈ ಸದ್ಯಕ್ಕೆ ಇರ್ತಕ್ಕಂಥ ಡಾಲರ್ಗೆ ನಾವು ನೋಡಿದ್ರೆ ಪಾಕಿಸ್ತಾನ ರೂಪಿಗೆ ನಾವು 12% ಕೆಳಗಡೆ